ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನು ಇವತ್ತು ಮಾಡ್ತಿರೋಕ್ಕಂಥದ್ದು ಮದುವೆ ಮನೇಲಿ ಮಾಡ್ತಕ್ಕಂಥ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸಾಂಬಾರು ಮಾಡೋದಕ್ಕೆ ಫಸ್ಟ್ ನಾನೊಂದು ಕುಕ್ಕರ್ ತೊಗೊಂಡು ಒಂದು ಅರ್ಧ ಕಪ್ನಷ್ಟು ಬೇಳೆ ಹಾಕ್ತಾಯಿದ್ದೀನಿ. ಆ ಬೇಳೆನ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು 2-3 ಸರಿ ತೊಳ್ಕೊಳ್ಳಿ. ಬೇಳೆ ತೊಳ್ಕೊಂಡ್ಮೇಲೆ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ, ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಇಡೋಣ. ನೋಡಿ, ನಾನು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೀನಿ. ಒಂದು 2-3 ವಿಷಲ್ ಹೊಡ್ಸ್ಕೊಳ್ಳಿ. ಚೆನ್ನಾಗಿ ಬೇಯಬೇಕು ಬೇಳೆ. ನೆಕ್ಸ್ಟ್ ಅಷ್ಟೊತ್ತಿಗೆ ಬೇಳೆ ಬೆಂದ್ಕೊಳೋ ಅಷ್ಟೊತ್ತಿಗೆ ನಾನು ಈ ಕಡೆ ತರಕಾರಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ಬೀನ್ಸು, ಆಲೂಗೆಡ್ಡೆ, ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಇರುತ್ತೋ ಅದನ್ನೆಲ್ಲ ಹೆಚ್ಚಿಟ್ಕೊಳ್ಳಿ. ನಾನು ಆಲೂಗೆಡ್ಡೆ ಕಟ್ ಮಾಡಿದ ತಕ್ಷಣ ನೀರಿಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಕಪ್ಪಾಗಬಾರ್ದು ಅಂತ. ಆಲೂಗೆಡ್ಡೆ ಕಪ್ಪಾಗ್ಬಿಡುತ್ತಲ್ಲ ಹೆಚ್ಚಿಟ್ರೆ, ಅದಕ್ಕೆ ಕಪ್ಪಾಗಬಾರ್ದು ಅಂತ ನೀರಿಗೆ ಹಾಕಿ ಇಡ್ತಿದ್ದೀನಿ. ಹಾಗೆ ಬದನೆಕಾಯಿನೂ ಅಷ್ಟೇ, ನಾನು ಬದನೆಕಾಯಿನ ಕಟ್ ಮಾಡಿ ನೀರಿಗೆ ಹಾಕಿಟ್ಟಿದ್ದೀನಿ. ನಾನು ಇಲ್ಲಿ ಗ್ರೀನ್ ಕಲರ್ ವಾಂಗಿಬಾತ್ ಬದನೆಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬದನೆಕಾಯಿ ಇರುತ್ತೋ ಅದನ್ನ ಹಾಕ್ಕೊಳ್ಳಿ, ಪರವಾಗಿಲ್ಲ. ಎಲ್ಲ ತರಕಾರಿ ಹೆಚ್ಚಾದಮೇಲೆ ನಾನು ಒಂದು ಅರ್ಧ ಹೋಳನಷ್ಟು ಬರುತ್ತಲ್ಲ ಅಷ್ಟು ಹುಣಸೆಹಣ್ಣ ನೆನೆಹಾಕ್ತಾಯಿದ್ದೀನಿ. ನೆನೆಯೋಕ್ಕಿಡಿ. ಅಷ್ಟೊತ್ತಿಗೆ ಅದೆಲ್ಲ ಆದಮೇಲೆ ಈ ಕಡೆ ನಾನು ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ, ಆಮೇಲೆ ಕಟ್ ಮಾಡಿದಂತಹ ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಳ್ಳಿ. ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಹುರಿದ್ಮೇಲೆ ನೆಕ್ಸ್ಟು ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎಲ್ಲ ತರಕಾರಿ ಹಾಕಿಡೋಣ. ತರಕಾರಿ ಹಾಕಿ ಅದಕ್ಕೆ ತರಕಾರಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಳ್ಳಿ, ಗೊತ್ತಾಗುತ್ತಲ್ವ. ತರಕಾರಿ ಬೇಯೋದಕ್ಕೆ ನೀರು ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಇಡೋಣ. ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಬೆಂದ್ಕೊಂಡ್ಲಿ. ಅಷ್ಟೊತ್ತಿಗೆ ತರಕಾರಿ ಬೇಯೋ ಅಷ್ಟೊತ್ತಿಗೆ ಈ ಕಡೆ ನಾನು ಒಂದು ಪ್ಯಾನ್ ಇಟ್ಬಿಟ್ಟು ಆ ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಮೆಂತ್ಯ ಕಾಳು ಹಾಕಿದ್ದೀನಿ. ಇದು ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ ಮೆಂತ್ಯ ಹಾಕಿ, ನೆಕ್ಸ್ಟು ಉದ್ದಿನಕಾಳು ಅಥವಾ ಉದ್ದಿನಬೇಳೆ ನಿಮ್ಮ ಹತ್ರ ಯಾವುದಿರುತ್ತೋ ಅಷ್ಟು. ನಾನು ಇವಾಗ ಅಷ್ಟಕ್ಕೆ ಅಲ್ವಾ ಮಾಡ್ತಾ ಇರೋದು, ಸ್ವಲ್ಪನೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮೆಂತ್ಯಕಾಳನ್ನ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕಿ, ಉದ್ದಿನಕಾಳು ಮತ್ತು ಕಡಲೆಬೇಳೆನೂ 2 ಸಮವಾಗಿ ಹಾಕಿ, ಜೀರಿಗೆನ ಒಂದು ಸ್ವಲ್ಪ ಜಾಸ್ತಿ ಹಾಕಿ, ಹಾಗೆ ಕೊತ್ತಂಬರಿ ಕಾಳನ್ನಷ್ಟೇ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಕರಿಬೇವು ಹಾಕಿದ್ದೀನಿ. ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಇರಲ್ಲ, ಕಲ್ಲರಿಗೋಸ್ಕರ ಹಾಕಿರೋದು. ಹಾಗೆ ಗುಂಟೂರು ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ತಣ್ಣಗೆ ಹಾಕ್ಬಿಟ್ಟು ನನಗೊಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಎಲ್ಲ ಮಸಾಲೆ ಹುರಿದಿರೋದು. ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ. ಕಾಯಿ ಹಾಕ್ಬಿಟ್ಟು ರುಬ್ಕೊಳ್ಳೋಣ. ನೀರು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ರುಬ್ಕೊಳ್ಳೋಣ ಅದನ್ನು. ನೋಡಿ, ನಾನೀಗ ಮಸಾಲೆ ಎಲ್ಲ ರುಬ್ಬಿದ್ದು ರೆಡಿಯಾಗಿದೆ. ಈ ಕಡೆ ಮಸಾಲೆ ಎಲ್ಲ ರೆಡಿ ಆಗಿದೆಯಲ್ಲ, ಈ ಕಡೆಯೂ ತರಕಾರಿ ಎಲ್ಲ ಬೆಂದಿದೆ ಚೆನ್ನಾಗಿ. ನೋಡಿ, ನೋಡ್ತಾ ಇದ್ರೇ ಗೊತ್ತಾಗಿರುತ್ತೆ ತರಕಾರಿ ಬೆಂದಿದೆ ಅಂತ. ನಾನೊಂದು ಚಾಕು ತೊಗೊಂಡ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ, ಗೊತ್ತಾಗುತ್ತೆ ತರಕಾರಿ ಬೆಂದಿದೆ ಎಲ್ಲ ಅಂತ. ಇವಾಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಬೇಳೆನೂ ಚೆನ್ನಾಗಿ ಬೆಂದಿದೆ. ಅದನ್ನು ಮಿಕ್ಸ್ ಮಾಡೋಣ ಆ ಸಾಂಬಾರಿಗೆ. ತರಕಾರಿ ಜೊತೆಗೆ ಬೇಳೆ ಬೆಂದಿತ್ತಲ್ಲ, ಬೇಳೆನೂ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಹಾಕಬೇಕಾಗುತ್ತೆ. ನೋಡಿ, ಇವಾಗ ಮಸಾಲನೂ ಸಹ ಹಾಕಿದ್ದೀನಿ ನಾನು. ಇವಾಗ ಮಸಾಲ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ ಒಂದು ಸರಿ, ನಿಮಗೆ ಗಟ್ಟಿ ಅನ್ನಿಸ್ತಾ ಇದೆ ಇನ್ನೂ ಅಂತಂದರೆ ನೀರು ಹಾಕ್ಕೊಳ್ಳಿ. ನಾನಿವಾಗ ನೀರು ಹಾಕ್ತೀನಿ. ಸ್ವಲ್ಪ ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಚೆನ್ನಾಗಿ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಅದರಲ್ಲಿ ಇನ್ನೂ ಮಸಾಲೆ ಎಲ್ಲ ಇರುತ್ತಲ್ಲ. ಅದಕ್ಕೆ ನನಗೆ ಎಷ್ಟು ಕನ್ಸಿಸ್ಟೆಂಟಿ ಬೇಕು, ನಿಮಗೆ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸಾಕು ಗಟ್ಟಿಗೆ ಅಲ್ಲೇ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಂಡ್ಮೇಲೆ ಮತ್ತೆ ಉಪ್ಪು ಹಾಕ್ತಾಯಿದ್ದೀನಿ. ತರಕಾರಿ ಬೇಯೋದಕ್ಕೆ ಮತ್ತು ಬೇಳೆಗೆಲ್ಲ ಉಪ್ಪು ಹಾಕಿದ್ವಲ್ಲ, ನೋಡ್ಕೊಂಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಹುಣಸೆ ರಸ ನೆನೆಹಾಕಿದ್ವಲ್ಲ, ಹುಣಸೆ ರಸನೂ ಹಾಕಿ ಚೆನ್ನಾಗಿ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ. ಕ್ಲೋಸ್ ಮಾಡಿ. ನೋಡಿ, ಕುದೀತಾ ಇದೆ ಚೆನ್ನಾಗಿ ಕುದಿಬೇಕಿದು ಸಾಂಬಾರು. ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ ಅಲ್ಲ ಸಾಂಬಾರೆಲ್ಲನ, ಎಷ್ಟು ಚೆನ್ನಾಗಿ ಕುದ್ದಿದೆ ಅಲ್ಲ. ಕಲರ್ ನೋಡ್ತಾ ಇದ್ದರೆ ಗೊತ್ತಾಗಿರುತ್ತೆ. ಇವಾಗ ಸಾಕಾಗುತ್ತೆ, ಆಫ್ ಮಾಡೋಣ. ನೋಡಿ, ಇವಾಗ ಒಂದು ಬೌಲ್ ತೊಗೊಂಡ್ಬಿಟ್ಟು ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ ಸಾಂಬಾರು. ನೀವು ಸಹ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕೊನೆವರೆಗೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ, ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ ಸಾಂಬಾರು. ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರಲ್ಲ ಅದೇ ಥರದಲ್ಲಿ ಮಾಡಿರೋದು. ಮತ್ತು ಹೋಟೆಲ್ಗಳಲ್ಲಿ, ದೇವಸ್ಥಾನಗಳಲ್ಲಿ, ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಅದೇ ಥರ ಮಾಡಿರೋದು. ನೀವು ಇದೇ ಥರನ ಫಾಲೋ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.